ರೈಟ್ ಅ ನೋಟ್ ಆನ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಇಟ್ ಈಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಪೆನಿನ್ಸುಲರ್ ಪ್ಲಾಟ್ಯೂ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂತಹ ಮಣ್ಣು. ಇಟ್ ಈಸ್ ಸ್ಪ್ರೆಡ್ ಫ್ರಮ್ ಕನ್ಯಾಕುಮಾರಿ ಇನ್ ದ ಸೌತ್ ಟು ಝಾನ್ಸಿ ಇನ್ ಮಧ್ಯಪ್ರದೇಶ್, ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಮಧ್ಯಪ್ರದೇಶದ ಝಾನ್ಸಿವರೆಗೂ ಹರಡಿಕೊಂಡಿದೆ ಈ ಒಂದು ಕೆಂಪು ಮಣ್ಣು. ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ ಕಚ್ ರೀಜನ್ ಆಫ್ ಗುಜರಾತ್ ಇನ್ ದ ವೆಸ್ಟ್ ಟು ದ ರಾಜ್ಮಹಲ್ ಹಿಲ್ಸ್ ಇನ್ ದ ಈಸ್ಟ್. ಅದೇ ರೀತಿ ಪೂರ್ವದಲ್ಲಿ ರಾಜ್ಮಹಲ್ ಹಿಲ್ಸ್ ಇಂದ ಗುಜರಾತಿನವರೆಗೂ ಇದು ಹರಡಿಕೊಂಡಿರುವಂತದ್ದು. ಓಕೆ, ಸೊ ಸೂಟೇಬಲ್, ಇಟ್ ಈಸ್ ಸೂಟೇಬಲ್ ಫಾರ್ ಮಿಲೆಟ್, ಟೊಬ್ಯಾಕೋ, ಆಯಿಲ್ ಸೀಡ್ಸ್, ಶುಗರ್ ಕೇನ್, ಕಾಟನ್ ಅಂಡ್ ರೈಸ್. ಸೊ ಈ ಒಂದು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು? ಮಿಲೆಟ್, ರಾಗಿ, ಟೊಬ್ಯಾಕೋ, ತಂಬಾಕು, ಆಯಿಲ್ ಸೀಡ್ಸ್, ಎಣ್ಣೆ ಬೀಜಗಳು, ಶುಗರ್ ಕೇನ್, ಕಬ್ಬು, ಕಾಟನ್, ಹತ್ತಿ ಮತ್ತು ಭತ್ತ. ಈ ಒಂದು ಬೆಳೆಗಳಿಗೆ ಸೂಟೇಬಲ್ ಆಗಿರುವಂತ ಮೇನ್ ಬೆಳೆಗಳು ಯಾವುದು ಅಂತಂದ್ರೆ ಇದು. ಓಕೆನಾ? ಸೊ ಇದು ರೆಡ್ ಸಾಯಿಲ್ ಬಗ್ಗೆ ಒಂದು ಇನ್ಫಾರ್ಮೇಶನ್.